ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಇವಳ ಬಯೋಡೇಟಾ ನೋಡೋದಾದರೆ, ಇವಳ ಹೆಸರು ಡಾಕ್ಟರ್ ಸುಚಿತ್ರಾ ಅಂತೇಳ್ಬಿಟ್ಟು BAMS ಕೋರ್ಸ್ ಮಾಡಿಕೊಂಡಿದ್ದಾಳೆ. ಕೆಲಸ ಡಾಕ್ಟ್ರಾಗಿ ಕೆಲಸವನ್ನು ಮಾಡ್ತಾ ಇರೋದು. ಊರು ವೈಯಕ್ತಿಕ ಮಾಹಿತಿ ಬೇಡ ಅಂತೇಳಿ ತಿಳಿಸಿದ್ದಾಳೆ. ಗಂಡ ತೀರಿಕೊಂಡಿದ್ದಾರೆ, 3 ವರ್ಷ ಆಯಿತು, ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಬಯಕೆ ಗೆಳೆತನ ಮಾಡಿ ಸಂತೋಷವಾಗಿರಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ MG ಗ್ಲಾಸ್ಟರ್ ಸಾವಿ 4x4 6 ಸೀಟರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಡನ್ನಾಗಿ ಈ ಥರ ನಿರ್ಧಾರ ಮಾಡೋದಕ್ಕೆ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲ ಕಾರಣ, ಗಂಡ ತೀರಿಕೊಂಡಿದ್ದ ಅಂತೇಳಿ ಹೇಳ್ಕೊಂಡಿರೋದು. ಎರಡನೇದು, ಗಂಡ ತೀರಿಕೊಂಡ ಮೇಲೆ ತುಂಬ ಜನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಹಾಗಾಗಿ ಮಿಂಗಲ್ ಆಗೋದಕ್ಕೆ ಈ ಒಂದು ಬಯಕೆ ಆಗ್ತಾ ಇದೆ ಅಂತೇಳಿ ತಿಳಿಸಿದ್ದಾಳೆ. ಮೂರನೇದು, ನನಗಂತೂ ಮಕ್ಕಳಿಲ್ಲ, ಒಂಟಿಯಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಕೊನೆಯವರೆಗೂ ಸಂತೋಷವಾಗಿ ನೋಡಿಕೊಂಡ್ರೆ ಆಸ್ತಿ ಎಲ್ಲವೂ ಕೂಡ ನಿಮ್ಮ ಹೆಸರಿಗೆ ಮಾಡುತ್ತೇನೆ ಅಂತೇಳಿ ಇದಿಷ್ಟು ಸಡನ್ನಾಗಿ ಈ ಥರ ನಿರ್ಧಾರ ಮಾಡೋದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಬರುವ ಗಂಡನ ಗುಣ ಹೀಗಿದ್ದರೆ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ನನಗೆ ದೈಹಿಕ ಸುಖಕ್ಕಿಂತ ಮನಸ್ಸಿಗೆ ನೆಮ್ಮದಿ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಎರಡನೇದು, 60 ವರ್ಷದ ಮುದುಕ ಇದ್ರೂ ಸಹಿತ ಸಂಬಂಧವನ್ನು ಬೆಳೆಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಇನ್ನು ಲೀಗಲ್ ಆಗಿ 2ನೇ ರಿಜಿಸ್ಟರ್ ಮದುವೆ ಆಗುತ್ತೇನೆ ಅಂತೇಳಿ ಹೇಳ್ಕೊಂಡಿರೋದು. ಆಸ್ತಿ ಆಸೆಗಾಗಿ ಕೆಟ್ಟ ಯೋಚನೆ ಮಾಡೋರು ನನ್ನಿಂದ ದೂರ ಇರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಕೊನೆಗಾಲ ಚೆನ್ನಾಗಿ ಕಳೆಯುವವರು ಮಾತ್ರ ನನ್ನ ಜೊತೆ ಸಂಬಂಧವನ್ನು ಬೆಳೆಸಿ ಅಂತೇಳಿ ಇದಿಷ್ಟು ಇವಳಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲಾಗಿ ಹೇಳಬೇಕು ಅಂದರೆ, ಗಂಡ ಇಲ್ಲ, ಜೊತೆಗೆ ಮಕ್ಕಳು ಕೂಡ ಇಲ್ಲ. ಕೊನೆಯ ಕ್ಷಣವನ್ನು ಸಂತೋಷವಾಗಿ ಕಳಿಬೇಕು ಅಂತೇಳಿ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಇನ್ನು ಫೈನಲ್ ಆಗಿ ಇವರ ಬಳಿರುವ MG ಗ್ಲಾಸ್ಟರ್ ಸಾವಿ 4x4 6 ಸೀಟರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಫೀಚರ್ಸ್ ಬಂದುಬಿಟ್ಟು ಪವರ್ಡ್ ಫ್ರಂಟ್ ಸೀಟ್ ಕೂಡ ಕೊಟ್ಟಿದ್ದಾರೆ, ವೆಂಟಿಲೇಟೆಡ್ ಸೀಟ್ ಕೂಡ ಅಳವಡಿಸಿರುವಂಥದ್ದು, ಆ್ಯಂಬ್ಲೆಂಟ್ ಲೈಟಿಂಗ್ ಕೂಡ ಇರುವಂಥದ್ದು, ಇನ್ನು ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೂಡ ಅಳವಡಿಸಿದ್ದಾರೆ, ಏರ್ ಪ್ಯೂರಿಫೈರ್ ಇದೆ, ಇನ್ನು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು, ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ, ಕ್ರೂಸ್ ಕಂಟ್ರೋಲ್ ಮಾಡ್ಕೋಬೋದು, 360 ಡಿಗ್ರಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಸನ್ರೂಫ್ ಕೂಡ ನೋಡುವಂಥದ್ದು, ಇನ್ನು ADAS ಅನ್ನು ಕೂಡ ಅಳವಡಿಸಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.